ಒಂದು ನನಗೆ ಗೊತ್ತಿಲ್ಲ, ಬೇರೆ ರೈತ ಸಂಘಟನೆಗಳಿಗೆ ತಮ್ಮ ಪರಿಚಯ ಹೆಂಗಿದೆ ಮತ್ತೆ ಅಲ್ಲಿ ಏನ್ ನೋಡಿದಿರಿ ಏನ್ ಕಲ್ತಿದ್ದೀರಿ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ರೈತ ಸಂಘಟನೆ ಅವ್ರು ಯಾರೋ ಒಬ್ರು ಪರಿಚಯ ಮಾಡ್ಬೇಕು, ಹಸಿರು ಸೇನೆ ಅವ್ರ ಬಾಯಿ ಬಂದಿದ್ದೆಲ್ಲ ಪರಿಚಯಗಳು ಕೊಡ್ತಾರೆ, ದಯವಿಟ್ಟು ಮಾಡಬೇಡಿ. ಸೊ ನಮ್ಮ ಸಂಘಟನೆ ಹೆಸರು ಯಾಕಂದ್ರೆ ಶಾಲಾ ಕಬಿಡಿದ್ರೆ ಇವತ್ತು, ಬಟ್ ನೀವು ಎಲ್ಲಿಗೆ ಸೇರ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ ನಿಮ್ಗೆ, ಕರೆಕ್ಟಾ? ನಮ್ಮ ಸಂಘಟನೆ ಹೆಸರು ಹೇಳಿ, ಸಾಮೂಹಿಕ ನಾಯಕತ್ವ. ಎಲ್ರು ಹೇಳ್ಬೇಕು, ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಗೊತ್ತಾಯ್ತು ಎಲ್ಲಿ ಸೇರ್ಕೊಂಡಿದ್ದೀರಾ ಅಂತ? DC ಆಫೀಸರ್ ನನ್ಗೆ ಚೇರ್ ಕೊಡ್ಬೇಕು, ತಾಲೂಕ್ ಆಫೀಸರ್ ನನ್ ಮುಂದೆ ಚೇರ್ ಸಿಗಬೇಕು, ನನ್ನ ಕೈ ಮೈಕ್ ಕೊಡ್ಬೇಕು, ನಾನ್ ಮಾತಾಡ್ಬೇಕು, ಟಿವಿ ನನ್ನ ಮುಖ ಕಾಣಬೇಕು, ಪೇಪರ್ ನನ್ನ ಮುಖ ಕಾಣಬೇಕು, ರೈತರು ನೆಗೆದ್ಬಿಟ್ಟು ಸತ್ತೋದ್ರೂ ಪರವಾಗಿಲ್ಲ, ಪೇಪರ್ ಅವ್ರಿಗೆ ನಾನು ಯಾರು ಅಂತ ಗೊತ್ತಾಗಬೇಕು. ಈ ದೊಡ್ಡ ನಾಯಕರಿಂದ ಸಮಸ್ಯೆ ಆಗಿ ಇವತ್ತು ರೈತರಿಗೆ ಸಮಸ್ಯೆ ಆಗಿರೋದು. ರೈತರಿಂದ ರೈತರಿಗೆ ಸಮಸ್ಯೆ ಆಗಿಲ್ಲ, ರೈತ ನಾಯಕರಿಂದ ಸಮಸ್ಯೆ ಆಗಿರೋದು. ಇದು ನಾವು ಜ್ಞಾಪಕ ಇಟ್ಕೋಬೇಕು. ಸ್ವಾರ್ಥ ರೈತ ನಾಯಕರಿಂದ ಆಗಿರುವಂತ ಸಮಸ್ಯೆ ಇದೆ. 440 ಕಿಲೋಮೀಟರ್ ಹೈ ಟೆನ್ಷನ್ ವೈ ಹೋಯ್ತಾ ಇತ್ತು, 133 ಕಂಬ, 59.6 ಕಿಲೋಮೀಟರ್ ಉದ್ದ, ಸರಿ ಸುಮಾರು 400ರಿಂದ 500 ಎಕರೆ ಭೂಮಿ ಅದಕ್ಕೆ ಕೆಳಗಡೆ ಹೋಯ್ತಾ ಇದ್ವಿ. ಹೋರಾಟ ಮಾಡಿದ್ವಿ. 88 ಕಂಬ ಸೈಡ್ ಹಾಕ್ತು, ಜನಗಳಿಗೆ ತೊಂದರೆ ಆಗ್ತಿದೆ. 448 ಎಕರೆ ಇವರು ನಂಜನಗೂಡಲ್ಲಿ 448 ಎಕರೆ ಕೈಗಾರಿಕರಣಕ್ಕೆ ಎತ್ಕೊಂಡಿದ್ರು ಕೈಗೆ. 13 ದಿನ ಹಗಲು ರಾತ್ರಿ ನೀರು ಅನ್ನ ಎಲ್ಲ ಬಿಟ್ಟು ಜನ ಕುತ್ಕೊಂಡ್ರು, ಒಂದು ಟೆಂಟ್ ಹಾಕೊಂಡು ಗೆದ್ರು. ಕೈ ಬಿಡ್ತೀವಪ್ಪ, ಬಂದು ನಿಮ್ಗೆ ತೊಂದರೆ ಕೊಡಲ್ಲ, ಇಷ್ಟ ಇದ್ದವ್ರು ಕೊಟ್ಟುಗಳಿ, ಇಲ್ದವ್ರು ಬಿಟ್ಬಿಡಿ ಅಂತಂದ್ರು. ಈಗ 448 ಎಕರೆ ನಮಗೆ ಗೊತ್ತಿರಂಗೆ ಒಂದು 225-250 ಎಕರೆ ಯಾರು ಮಾರಾಟ ಮಾಡಲ್ಲ. ಇನ್ನು 200 ಎಕರೆ ಮಾತ್ರ ನಾವು ಅವ್ರಿಗೆ ಇಟ್ಕೊಳಕ್ಕಾಗಲ್ಲ. ಅವ್ರ ಭೂಮಿ ಅವ್ರು ಮಾಡ್ಕೊತಾರೆ, ಅವ್ರದ್ದು ಏನ್ ಕಷ್ಟ ಆಯ್ತು ಅದು ನಮಗೆ ಬೇಕಾಗಿಲ್ಲ. ನಮ್ಗೆ ಬಟ್ ಅಟ್ಲೀಸ್ಟ್ 250 ಎಕರೆ ಉಳಿಸಿದ್ವು ಇವತ್ತು. ಈ ಗೆಲುವೆಲ್ಲ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟೂ ಜಾಗದಲ್ಲಿ ನಡೆದಿದ್ದೇನಂತ ಹೇಳಿದ್ರೆ, ನಾವು ಆಸೆಗೆ ಬಗ್ಲಿಲ್ಲ, ಆಮಿಷಕ್ಕೆ ಬಗ್ಲಿಲ್ಲ, ನಿಮ್ಮ ರಾಜಕೀಯ ಷಡ್ಯಂತ್ರಗಳಿಗೆ ನಾವು ಬಗ್ಲಿಲ್ಲ. ಹೋರಾಟದಲ್ಲಿ ಎಲ್ಲಾ ಜಾತಿ, ಎಲ್ಲಾ ಸಮುದಾಯ, ಎಲ್ಲಾ ಧರ್ಮದವರು ಹೊರಗಡೆ ಇಟ್ಕೊ ಹೋದ್ವಿ, ಯಾರನ್ನು ಕೈ ಬಿಡ್ಲಿಲ್ಲ. ಎಗಲು ಕೊಟ್ಟು ಕುತ್ಕೊಂಡ್ವಿ, ಗೆದ್ವಿ. ಎಲ್ಲ ಒಟ್ಟಾಗಿ ಒಗ್ಗೂಡಿ ಹೋರಾಟ ಮಾಡೋಣ. ಒಂದು ಒಳ್ಳೆ ಸಂಘಟನೆನ 80ನೇ ಇಸ್ವಿಲಿತ್ತಲ್ಲ, ಅದ್ರ ಕಟ್ಟಕ್ಕೆ ಆಗುವಷ್ಟು ಯೋಗ್ಯತೆ ನಮ್ಗೆ ಐತೆ ಗೊತ್ತಿಲ್ಲ, ಪ್ರಯತ್ನ ಅಂತೂ ಕೊಡೋಣ ಅದ್ರ ಕಡೆಗೆ. ಆಗ್ಬೋದಾ? ಎಲ್ಲರೂ ನಾಯಕರುಗಳಿಗೆ ವಿಚಾರ ಹೇಳಿದ್ರು. ಹಾಗಾಗಿ ನೀವೆಲ್ಲರೂ ಅದನ್ನ ಕಲ್ತ್ಕೊಳ್ದೆ ಹೋದ್ರೆ ಅಲ್ಲಿಂದಲೇ ಎಲ್ಲರೂ ಬರಕ್ಕಾಗಲ್ಲ. ಹಾಗಾಗಿ ಇವತ್ತು ಒಬ್ಬೊಬ್ರು ಎದುರಿಸಕ್ಕಾಗಲ್ಲ, ನಾವೆಲ್ಲರೂ ಮಾತಾಡ್ಬೇಕು, ಎಲ್ಲರೂ ಕಲ್ತ್ಕೋಬೇಕು, ಕಾನೂನುಗಳನ್ನ ಕಲ್ತ್ಕೊಂಡು ಇವತ್ತು ನಮ್ಮಲ್ಲಿ ಇರೋರನ್ನೇ ನಾವು ಇವತ್ತು ಮಟ್ಟ ಹಾಕುವ ಒಂದು ವ್ಯವಸ್ಥೆ ಬಂದಿದೆ. ಇಲ್ಲ ನಾವು ಬಿಟ್ಟು ಅವ್ರನ್ನ ನಾವು ಒಂದು ದಾರಿ ಹೋಗೋದ್ರಲ್ಲಿ ಆಗಿದೆ. ಹಾಗಾಗಿ ಇವತ್ತು ಸರ್ಕಾರ ಏನು ಮಾಡ್ತಾರೆ, ನಮ್ಮಲ್ಲೇ ಕಚ್ಚಾಡಿಸ್ತಾರೆ, ನಮ್ಮಲ್ಲೇ ಹೊಡಿತಾರೆ, ಎಲ್ಲವೂ ನಮ್ಮಲ್ಲಿ ಆಗಿರುತ್ತೆ. ಹಾಗಾಗಿ ಇವತ್ತು ನಂಜುಂಡ ಸ್ವಾಮಿ ಅವರು ಅವತ್ತೇನ್ ಬಸವಣ್ಣ ಲಿಂಗ ಕೊಟ್ಟ ಒಂದು ಮಾಡೋಣ, ಇವತ್ತು ನಂಜುಂಡ ಸ್ವಾಮಿ ಅವರು ಶಾಲೆ ಹಾಕಿ ನಾವೆಲ್ಲ ಒಂದಾಗಬೇಕು. ಏನ್ ಹೇಳಿ, ಎರಡು ಒಂದೇ ಕಾಯಕ. ಬಸವಣ್ಣನ ಕಾಯಕನು ಒಂದೇ, ಅಂಬೇಡ್ಕರ್ ಕಾಯಕನು ಒಂದೇ, ನಂಜುಂಡ ಸ್ವಾಮಿ ಅವರು ಕೊಟ್ಟಿರೋದು ಒಂದೇ. ನೋಡಿ ನೀವು ಪತ್ತೆ ಮಾಡಿ, ಇದ್ರಿಗೆ ವ್ಯತ್ಯಾಸ ಇಲ್ಲ. ಅವತ್ತು ಅದು ಕೊಟ್ರು, ಇವತ್ತು ಲಿಂಗ ದೀಕ್ಷೆ, ಹೊಸ ಶಾಲೆ ದೀಕ್ಷೆ ಕೊಟ್ರೆ ನಾವೆಲ್ಲ ಒಕ್ಕಟ್ಟ ಬದಿಲಿ ಏನು ಕಾಯಕವೇ ಕೈಲಾಸ. ನಿಮ್ಗೆ ಅರ್ಥ ಆಯ್ತಾ? ಇದು ಇಲ್ಲಿ ಬಹಳಷ್ಟು ಇದೆ. ಲಿಂಗ ದೀಕ್ಷೆ ಆದ ತಕ್ಷಣ ಸುಮ್ನೆ ಹಾಕೊಂಡು ನಾನು ನಮ್ಮ ಪಕ್ಕದ ಮನೆಯೂ ಸರಿ ಇಲ್ಲ, ನಮ್ ಯಾವ ದ್ವೇಷಿ ಅಲ್ಲ. ಇದು ಸಾವಿರಾರು ಜನ ಬಲಿಯಾಗಿದ್ದಾರೆ, ಆಮೇಲೆ ಟವಲ್ ಬಂದಿರೋದು. ಅದರ ಸಂಕೇತ ನಾವು ಅದನ್ನ ಏನು ನಮ್ಮ ತ್ಯಾಗ ಬಲಿದಾನದಿಂದ ಬಂದು ಅದು ಹಾಕೊಂಡು ನಾವು ಯಾವತ್ತೂ ನಾವು ಕೆಟ್ಟ ತಿಳಿಬಾರ್ದು. ಅನ್ಯಾಯದ ವಿರುದ್ಧ ಹೋರಾಟ, ಅನ್ಯಾಯದ ವಿರುದ್ಧ ನ್ಯಾಯದ ಪರ ನಾವಿರ್ಬೋದು, ಅನ್ಯಾಯದ ವಿರುದ್ಧ ಅನ್ಯಾಯನೇ ಮಾಡಬಾರ್ದು. ಹಾಗಾಗಿ ನೀವು ಎಷ್ಟು ಜನ ಇದ್ರೆ ಇಷ್ಟೇ ಜನ ಸಾಕು ಹೋರಾಟ ಮಾಡಕ್ಕೆ. ಈಗ ಬೆಂಗಳೂರು ಹತ್ರ ಇದೆ ಒಂದು ಗ್ರೇಟರ್ ಬೆಂಗಳೂರು, ಇನ್ನೊಂದು ಮೈಸೂರು ಗ್ರೇಟರ್ ಮೈಸೂರು, ಆ ಕಡೆ ಮಾಡ್ತಾರೆ. ಒಂದು ಅವ್ರು ಕಿತ್ಕೊಳ್ತಾರೆ, ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ನಾವೇ ಭೂಮಿನ ಕೊಡಬೇಕು. ಹೆಂಗೆ ಹೇಳಿ, ಭೂಮಿನ ನಾವೇ ಕೊಡಂಗ್ ಮಾಡ್ತಾರೆ. ಹೆಂಗೆ, ಈಗ ಯೂರಿಯಾ ಇದ್ರೆ ನಮ್ಮ ಅಪ್ಪ ಯೂರಿಯಾ ಹಾಕ್ತಿದ್ನ? ಯೂರಿಯಾಗೆ ಹೋರಾಟ ಅಲ್ಲ ಇದು. ನೀ ಪರ್ರೆ ನಾನೇ ಯೂರಿಯಾ ಮಾಡು, ತಗೋಣ, ಹೋರಾಟ ಮಾಡೋದ್ ಬೇಡ. ಅವನು ನಿಲ್ಲಿಸನ್ನ ಬದುಕ್ಬೇಡವಾ?
ಇವ್ರಿಗೆ ನ್ಯಾಯ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು ನಾವು. ಸರ್ಕಾರ 70 ವರ್ಷ ಆಗದೆ ಸ್ವಾತಂತ್ರ್ಯ ಬಂದು, ಹಿಂದೆ ನಾವು ಸರ್ಕಾರ ನಮ್ಗೆ ಏನು ಕೊಟ್ಟು ನಮ್ಮಿಂದ ಕಿತ್ಕಸಿ ನೀವು ರಾಗಿ ಬೆಳೆದ್ರೆ ಇಷ್ಟು ಕ್ವಿಂಟಲ್ ರಾಗಿ ಕೊಡ್ಬೇಕು ಅಂತ ಲಿವಿ ಗೊತ್ತಲ್ವಾ? ಆದ್ರೆ ನಾವು ಚೆನ್ನಾಗಿರ್ಲಿಲ್ವಾ? ಈಗ ನಮ್ಗೆಲ್ಲನೂ ಸರ್ಕಾರ ಕೊಡ್ತಾರೆ, ಯಾಕೆ ನಾವು ಸಾಲ ರೈತ ಇವು? ಹಾಗೆ ನಮ್ಮನ್ನೇ ಕೊಡ್ಬೇಕಾದ್ರೆ ಇವತ್ತು ಪಾಲಿಸಿಗಳೆಲ್ಲ ಮಾಡ್ತಾವೆ. ನಾವು ಯಾರು ಕೇಳ್ತಾ ಇಲ್ಲ, ದುಡ್ಡು ಇಸ್ಕೊಂಡು ಊಟ ಆಗ್ತಾ ಇಲ್ಲ. ಎಲ್ಲಿಗಂಟ ನಾವು ಪ್ರಾಮಾಣಿಕರಾಗಲ್ಲ, ಎಷ್ಟೆಷ್ಟು ಕಳ್ಕೊಂಡೇವು ನಾವು. ಇವತ್ತು ಮಾವು ರೇಟ್ ಇಲ್ಲ, ಇನ್ನೊಂದಕ್ಕೆ ರೇಟ್ ಇಲ್ಲ. 50 ರೂಪಾಯಿ ಕೊಟ್ಟರೆ ಅದೆಲ್ಲ 5,000 ರೂಪಾಯಿ ಎಲ್ಲ ರೇಟಲ್ಲಿ ಡೌನ್ ಮಾಡ್ತಾರೆ. ಎಷ್ಟು ಕಳ್ಕೊಂಡ್ರೆ ಒಂದು ಬೆಳೆ, ಎಷ್ಟು 5 ವರ್ಷಕ್ಕೆ ಎಷ್ಟು ಬೆಳೆ ಬೆಳೆದವು, ಎಷ್ಟು ಕ್ವಿಂಟಾಲ್ ಬೆಳೆದವು ಅಲ್ವಾ? 2,000 ನೀವು ಮಾತಾಡದೆ ಹೋದ್ರೆ, ಅದು ತಡಿದೇ ಹೋದ್ರೆ ನಾವು ಏನೂ ಸಾಧ್ಯ. ಗ್ರೇಟರ್ ಬೆಂಗಳೂರಿಗೆ ಪಕ್ಕಕ್ಕೂ ಹೋಗ್ತಾರೆ. ನಾವು ಮೂಲವಾಗಿ ಯೋಚನೆ ಮಾಡ್ತೀವಿ. ಅದನ್ನೇ ರೈತ ಸಂಘಟನೆ ನಾವು ಲಂಚ ಕೊಡಗಿಲ್ಲ, ಲಂಚ ಇವೆರಡೇ ಇಸ್ಕೊಂಡ್ರೆ ನಾನು ಬರ್ಬೇಕಾಗಿಲ್ಲ, ಮಂಜು ಕಿರಣ್ ಬರ್ಬೇಕಾಗಿಲ್ಲ. ನಿಮ್ಮಲ್ಲೇ ಒಳಗೆ ಹುಟ್ಟುತ್ತದು, ನೀವುಗಳೇ ಲೀಡರ್ ಆಗೋಯ್ತಾರೆ. ಇಲ್ಲಿ ನಾವ್ಯಾಕಾಗಿ ಮಾತು ಬರ್ತಾ ಇದ್ರೆ ಅದು ದುಡ್ಡು ಇಸ್ಕೊಳ್ಳಲ್ಲ. ನಿಮ್ಗೆ ಅರ್ಥ ಆಯ್ತಾ? ನಿಮ್ಗೂ ಧೈರ್ಯ ಅದ. ನೀವು ಅವ್ನು ನೋಡ್ದಾಗ ಏನಾಯ್ತು, ಅವ್ನ ಮಗ ನೋಡ್ತಿದ್ದಾಗೆ ಅದು ಗರುಡ ನೋಡ್ದಾಗ ಹಾವು, ಆಗ ನೀವು ಅವ್ನು ನೋಡ್ತಿದ್ದಾಗಲೇ ತಲೆ ಬಗ್ಸ್ಕೊತೀರಿ. ಯಾಕೆ ಕೇಳಿ? ಸ್ವಾರ್ಥಕ್ಕೆ ಏನ ನೀವು ಅಂದ್ರೆ ಒಟ್ಟಾರೆ ನಿಮ್ಮ ಹತ್ರ ಒಟ್ಟಾರೆ ಜನರ ಅಭಿಪ್ರಾಯನ ಹೇಳೋದು ಏನಪ್ಪಾ ಅಂದ್ರೆ, ಹಸಿರು ಟವಲ್ ಹಾಕೊಂಡು ಸುಲಭವಾಗಿ ನಾವು MLA ಯಾರ ಕಾಂಗ್ರೆಸ್ ದಳದ ಟವಲ್ ತರ ಅಲ್ಲ ಅದು. ಯಾವಾಗ ಬೇಕಾದ್ರೂ ಬದಲಾಯಿಸ್ಕೋಬಹುದು, ಯಾವಾಗ್ಲೂ ಆ ತರ ಅಲ್ಲ. ಅದಕ್ಕೆ ಒಂದು ಸಿದ್ಧಾಂತ ಇದೆ. ಏನಪ್ಪಾ ಅಂದ್ರೆ, ಎಲ್ಲಿ ಅನ್ಯಾಯ ಕಂಡ್ರು ನಾವು ಅದನ್ನ ಪ್ರತಿಭಟಿಸಿ ಹೋರಾಟ ಮಾಡಿ ನ್ಯಾಯ ಪ್ರತಿಪಾದಿಸ್ಬೇಕು. ಆಮೇಲೆ ಲಂಚ, ಮೋಸ, ವಂಚನೆ ಮಾಡಬಾರ್ದು, ಅನೈತಿಕತೆಯಿಂದ ಹಣ ಸಂಪಾದನೆ ಮಾಡಬಾರ್ದು, ದುಡ್ದೇ ತಿನ್ನಬೇಕು. ಇದು ರೈತ ಸಂಘಕ್ಕೆ ಹೇಳಿ ಹಸಿರು ಟವಲ್ ಹಾಕೊಡ್ತಾ ಇದ್ದದ್ದು ಅವತ್ತು.